ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ ಸ್ಪೆಷಲ್ ಅಂತ ಹೇಳಿ ಕೋಡ್ಬಳೆ, ನಿಪ್ಪಟ್ಟು ಮತ್ತೆ ತಂಬಿಟ್ಟು ಮಾಡಿದ್ದೀನಿ. ಒಂದೇ ಹಿಟ್ಟಲ್ಲೇ ಕೋಡ್ಬಳೆ ಮತ್ತೆ ನಿಪ್ಪಟ್ಟನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಈಗ ಕೋಡ್ಬಳೆಗೆ ರೆಡಿ ಇಟ್ಕೊಂಡಿದ್ದೀನಿ. ಕೋಡ್ಬಳೆನೂ ಮಾಡ್ಬೋದು, ನಿಪ್ಪಟ್ಟು ಮಾಡ್ಬೋದು ಒಂದೇ ಹಿಟ್ಟಲ್ಲಿ. ಬಿಗಿನರ್ಸ್ಗೆ ಆಗಲಿ ಕೆಲವ್ರಿಗೆ ಒಂದು ಪ್ರಾಬ್ಲಮ್ ಆಗತ್ತೆ. ಗರ್ಗರಿಯಾಗಿ ಕೋಡ್ಬಳೆ ಬರಲ್ಲ, ಆಮೇಲೆ ಕರೆದಾಗ ಚೆನ್ನಾಗಿರುತ್ತೆ, ಆಮೇಲೆ ಗಟ್ಟಿ ಆಗಿಬಿಡತ್ತೆ, ಆಮೇಲೆ ಕರ್ಮ್ ಥರ ಇರಲ್ಲ, ಕ್ರಿಸ್ಪಿ ಇರಲ್ಲ, ಮತ್ತು ಲಘುವಾಗಿ ಬರಲ್ಲ, ಮತ್ತು ಕಲರು ಕೂಡ ಒಂಥರ ಡಿಮ್ ಆಗಿ ಬರುತ್ತೆ. ಎಲ್ಲಾನು ಪ್ರಾಬ್ಲಮ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಬರ್ತೀನಿ. ಸೊ ನಾನು ಹೇಳಿರೋ ಮೆಥಡಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮಗೆ ಇಷ್ಟ ಆಗುವಂತಹ ಕೋಡ್ಬಳೆ ಆಗಲಿ ನಿಪ್ಪಟ್ಟಾಗಲಿ ಮಾಡ್ತಾ ಮಾಡ್ತಾ ತಿಂತಾ ಇರ್ಬೋದು ಎವ್ರಿ ವೀಕೆಂಡು ಕೂಡ. ಸೊ ಈ ಥರ ಖಾದ್ಯಗಳು ನಾವು ಚಿಕ್ಕವರಿದ್ದಾಗ ತುಂಬ ಜಾಸ್ತಿನೇ ತಿಂತಾ ಇದ್ವಿ. ಆ ಚಿಕ್ಕಂದಿನ ದಿನ ನೆನಪು ಬರುತ್ತೆ. ಸೊ ಇಲ್ಲಿ ನಾನು ರವೆ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪು, ಸ್ವಲ್ಪ ಪ್ರಮಾಣಕ್ಕೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅರ್ಧ ಕಪ್ಪು ರವೆ ಇಟ್ಕೊಂಡಿದ್ದೀನಿ, ಒಂದು 2 ಕಪ್ಪು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆಗೆ ನೋಡಿ, ಇಲ್ಲಿ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ನೀವು ಗುಂಟೂರು ಹಾಕ್ಕೋಬಹುದು. ಮತ್ತು ಒಂದು 1/4 ಕಪ್ಪು ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ, ಮತ್ತು ಒಂದು 1/4 ಕಪ್ಪು ಕೊಬ್ಬರಿ ಇಟ್ಕೊಂಡಿದ್ದೀನಿ, ಹಿಂಗೆ ಇಟ್ಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ, ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಮೈದಾ ಇಟ್ಕೊಂಡಿದ್ದೀನಿ, ಅಜ್ವಾಯಿನ್ ಇಟ್ಕೊಂಡಿದ್ದೀನಿ, ಒಂದು 1 ಟೀ ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಸೊ ಪ್ರೊಸೀಜರ್ ಇಷ್ಟೇ. ಸೊ ಎಣ್ಣೆ, ಒಂದು 1/4 ಕಪ್ ಎಣ್ಣೆನ ಬಾಣಲೆನಲ್ಲಿ ಕಾಯಿಸ್ಬಿಟ್ಟು ಈ ರವೆನ ಹುರ್ಕೋಬೇಕು. ಅಂದರೆ ಕೇಸರಿಬಾತಿಗೆ ಹುರಿತೀವಲ್ಲ ಆ ಥರ ಏನು ತುಂಬ ಡೀಪಾಗಿ ಹುರಿಯೋ ಅವಶ್ಯಕತೆ ಇಲ್ಲ. ಸೊ ರವೆನ ಹುರ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೋಬೇಕು. ಆಮೇಲೆ ಈ ಉಳಿದಿರೋ ಎಲ್ಲ ಐಟಮ್ಸ್ನೂ ಹಾಕಿ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಮಸಾಲೆ ಇದಷ್ಟನ್ನು ಗ್ರೈಂಡ್ ಮಾಡಿ ನೀರು ಹಾಕೋ ಫಸ್ಟು ಡ್ರೈ ಆಗಿ ಗ್ರೈಂಡ್ ಮಾಡಬೇಕು ಫಸ್ಟು. ಆಮೇಲೆ ತರ್ತರಿಯಾಗಿ ಆದಮೇಲೆ ಒಂಚೂರು ನೀರನ್ನು ಮಿಶ್ರಣ ಮಾಡಿ ನುಣ್ಣಗೆ ಮಾಡಿ ಆಮೇಲೆ ಹಿಟ್ಟನ್ನ ನಾದಬೇಕು ಚೆನ್ನಾಗಿ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂತಂದರೆ, ನಾದಲಿಲ್ಲ ಅಂದರೆ ಕೋಡ್ಬಳೆ ಚೆನ್ನಾಗಿ ಬರಲ್ಲ. ಸೊ ಬನ್ನಿ, ತುಂಬ ಒಟ್ಟಿಗೆ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇವಾಗ ಇದಷ್ಟು ಹುರಿಯೋಣ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಒಂದು 1/4 ಕಪ್ ಎಣ್ಣೆ ತೊಗೊಂಡಿದ್ದೀನಿ, ಬಾಣಲೆ ಇಟ್ಕೊಂಡಿದ್ದೀನಿ. ಸೊ ಈಗ ರವೆನ ಹಾಕೋ ಸಮಯ. ಸೊ ರವೆನ ಈಗ ಏನಿಲ್ಲ, ಲೈಟಾಗೆ ಬೆಚ್ಚಗೆ ಹುರ್ಕೋಬೇಕು. ಸೊ ಏನು ಕೇಸರಿಬಾತ್ ಹದದಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ. ಸೊ ನಾನು ಆಗಲೇ ಹೇಳಿದ ಹಾಗೆ ರವೆನ ಇದೆಲ್ಲ ಹುರಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದು ಮೊದಲನೇ ಸ್ಟೆಪ್ಪು, ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ಈ ರವೆನ ಚೆನ್ನಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಸೊ ಸ್ವಲ್ಪ ಬೆಚ್ಚಗಾದರೆ ಸಾಕು. ಸೊ ರವೆ ಹುರಿತಾ ಇದ್ಮೇಲೆ, ಸೊ ಬೆಚ್ಚಗಾದ್ಮೇಲೆ, ಸೊ ಇವಾಗ ನಾವು ಇಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟು, ಆ ಅಕ್ಕಿ ಹಿಟ್ಟನ್ನು ನಾವು ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ಈಗ ಹಾಕ್ಕೊಂಡು ಬೆಚ್ಚಗೆ ಹುರಿಯೋಣ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ, ಯಾಕಂದರೆ ಯಾವುದೋ ಅಂಗಡಿನಲ್ಲಿ ಯಾವತ್ತೋ ಪ್ಯಾಕ್ ಆಗಿರುತ್ತಲ್ವಾ, ಸೊ ಹಳೇ ಸ್ಟಾಕ್ ಇರುತ್ತೆ. ಸೊ ಎಲ್ಲ ಬೆಚ್ಚಗೆ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಲಘುವಾಗಿ ಬರುತ್ತೆ ಕೋಡ್ಬಳೆಗಳು, ಯಾವುದು ಒಡೆಯಲ್ಲ ಅನ್ನೋ ಭಾವನೆ. ಹಿಂದಿನ ಕಾಲದಲ್ಲಿ ಇರುವಂತಹ ರೆಸಿಪಿ ಇದು, ಟ್ರೆಡಿಷ್ನಲ್ ರೆಸಿಪಿ ಇದು. ನೋಡಿ, ಇದೇ ಒಂದೇ ಹಿಟ್ಟಲ್ಲೇ ನಾವು ನಿಪ್ಪಟ್ಟು ಮಾಡ್ಬೋದು ಮತ್ತು ಈ ಕೋಡ್ಬಳೆನೂ ಕೂಡ ಮಾಡಬಹುದು. ಈ ಅಕ್ಕಿ ಹಿಟ್ಟನ್ನು ಬೆಚ್ಚಗೆ ಹುರ್ಕೋಬೇಕು. ಸೊ ಇದಕ್ಕೆಲ್ಲ ಒಂಚೂರು ಪೇಷನ್ಸ್ ಬೇಕು. ಸೊ ನಾವು ಇಟ್ಕೊಂಡಿದ್ವಲ್ಲ, ಸೊ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಅಥವಾ 1/2 ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಜ್ವಾಯಿನು ಕೂಡ ಹಾಕ್ಕೊಂಡಿದ್ದೀನಿ ಈಗ. ಸೊ ಅಜ್ವಾಯಿನ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಇದನ್ನು ಜೀರಿಗೆನ ಕೂಡ ಹಾಕೋಬಹುದು. ಸೊ ಇವಾಗ ಇದೊಂಚೂರು ಬೆಚ್ಚಗಾಗಲಿ. ಈಗ ಕರ್ಬೇವಿನ ಸೊಪ್ಪು ಕೂಡ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಕೂಡ ನಿಧಾನಕ್ಕೆ, ಒಂಚೂರು ಬ್ರೌನ್ ಆಗಬಾರ್ದು, ಲೈಟಾಗೆ ಬೆಚ್ಚಗಾಗೋ ರೀತಿಯಲ್ಲಿ ಹುರ್ಕೋಬೇಕು. ನೋಡಿ, ಇಲ್ಲಿ ಮಿಕ್ಸಿನಲ್ಲಿ ಆಲ್ರೆಡಿ ರೆಡಿ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಿಕ್ಸಿ ಮಾಡಿರುವಂತಹ ಒಂದು ಮಿಶ್ರಣ ಇದೆಯಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರಲ್ಲಿ ಕಡಿಮೆ ಹದದ ನೀರನ್ನು ಯೂಸ್ ಮಾಡಬೇಕು. ನಾವು ಏನು ಚಕ್ಲಿ ಮತ್ತು ಮುಚ್ಚೋರೆ ಅಥವಾ ತೆಂಗುಳ್ಳು ಆ ಹಿಟ್ಟನ್ನು ಕಲಿಸ್ತೀವಲ್ಲ, ಅದಕ್ಕಿಂತನೂ ಕೋಡ್ಬಳೆ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು. ಸೊ ಇದನ್ನು ಈಗ ಹುರಿದಾದ್ಮೇಲೆ ಕಲಿಸುವ ಪ್ರಮಾಣ ಹದನ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಎಲ್ಲ ಹಿಟ್ಟನ್ನು
ಗ್ರೈಂಡ್ ಮಾಡಿರೋದನ್ನು ಹಾಕಿ ಮಿಶ್ರಣ ಮಾಡಿದ್ದೀನಿ. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ದೀನಿ ನೋಡಿ, ಹೀಗೆ ಹಿಡ್ಕೊಂಡ್ರೆ ಹಿಂಗೆ ಒಟ್ಟಿಗೆ ಹಿಂಗೆ ಒಂದು ಉಂಡೆ ಥರ ಕೂರಬೇಕದು. ಸೊ ಈ ಥರ ಚೆನ್ನಾಗೆ ಇಲ್ಲಿ ನೋಡಿ ಮಿಕ್ಸಿನಲ್ಲೇ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದ್ರದ್ದು ಗ್ರೈಂಡ್ ಮಾಡಿರೋದು ಇರುತ್ತೆ ಅಂಥೇಳಿ. ಸೊ ಇದನ್ನು ಹಾಕ್ಕೊಂಡು ಚೂರೇ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗೆ ನಾದಬೇಕು. ಒಂದು ಮೇನ್ ಟಿಪ್ ಏನಪ್ಪ ಅಂತಂದರೆ, ಇದು ಚೆನ್ನಾಗೆ ನಾದಲಿಲ್ಲ ಅಂದರೆ ಇದು ಕೋಡ್ಬಳೆ ಒಡೆಯತ್ತೆ, ಆವಾಗ ಕ್ರಿಸ್ಪಿ ಬರಲ್ಲ. ಸೊ ಕೆಲವರಿಗೆ ಡೌಟ್ ಇರುತ್ತೆ, ಸೊ ಎಣ್ಣೆಗೆ ಹಾಕಿದ ತಕ್ಷಣನೇ ಪಟ್ಟಂತ ಹಾರಿಬಿಡತ್ತೆ, ಸೊ ಮತ್ತು ಅದು ಒಡ್ಕೊಂಬಿಡತ್ತೆ ಅಂತಂತ ಎಲ್ಲ ಇರುತ್ತೆ ಕಂಪ್ಲೇಂಟ್ಸು. ಸೊ ಮೇಯ್ನಾಗಿ ಏರ್ ತುಂಬ್ಕೊಂಡಿದ್ರೆ ಮಾತ್ರ ಆ ಥರ ಆಗತ್ತೆ. ಸೊ ಇದನ್ನು ಚೆನ್ನಾಗೆ ಈ ಥರ ಹೊಡೆದು ಚೆನ್ನಾಗೆ ಇದನ್ನು ಹಿಟ್ಟನ್ನು ಚೆನ್ನಾಗೆ ನಾದಿಸ್ಕೋಬೇಕು. ಸೊ ಚೆನ್ನಾಗಿ ಇದನ್ನು ಬೈಂಡಿಂಗ್ ಮಾಡ್ಕೊಂಡು ಆದಮೇಲೆ ಇದು ಇನ್ನೊಂದು ಮೇಯ್ನ್ ಟಿಪ್ ಏನಪ್ಪ ಅಂದರೆ, ಈ ಹಿಟ್ಟು ಒಣಗಬಾರ್ದು. ಸೊ ಒದ್ದೆ ಬಟ್ಟೆ ಹಾಕಬೇಕು. ಸೊ ಒದ್ದೆ ಟಿಶ್ಯೂನ ನಾನು ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪನೇ ತೊಗೊಂಡು ಕೋಡ್ಬಳೆ ಒಂದು ಆಕಾರದಲ್ಲೆಲ್ಲ ಅದನ್ನು ಹೊಸ್ಕೊಂಡು ಆಮೇಲೆ ಎಣ್ಣೆಗೆ ಕರಿಬೇಕು. ಎಣ್ಣೆಗೆ ಕರೆದ್ಬಿಟ್ಟು ನಿಮಗೆ ಹೆಂಗೆ ಬಂತು ಪ್ರಾಡಕ್ಟ್ ಅಂತ ತೋರಿಸ್ತೀನಿ ನೋಡಿ. ಈಗ ಕೋಡ್ಬಳೆ ಎಲ್ಲ ಹೊಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 30 ಕೋಡ್ಬಳೆ ಆಗಿದೆ. ಕೋಡ್ಬಳೆ ಹಿಟ್ಟು ಹೇಗಿರಬೇಕು ಅಂದರೆ ಅಂಟಬಾರ್ದು ಕೈಗೆ. ಸೊ ಆ ಥರ ಇರಬೇಕು, ಇದು ಒಣಗಬಾರ್ದು. ಸೊ ಒಂದು ಕವರ್ ಮಾಡ್ತೀನಿ ಟಿಶ್ಯೂನ. ಸೊ ಹೀಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಇದನ್ನು ಒಂದೊಂದೇ ಹಾಕಬೇಕು. ಈ ಎಣ್ಣೆಯಿಂದ ತೆಗಿಯೋ ಟೈಮ್ ಯಾವಾಗ ಅಂತಂದರೆ, ಆ ಬಬಲ್ಸ್ ಎಲ್ಲ ಗುಳ್ಳೆಗಳೆಲ್ಲ ನಿಲ್ಲತ್ತೆ. ಸೊ ಶಾಂತವಾಗತ್ತೆ, ಇದು ಮುಳುಗಿರೋದು ಮೇಲ್ಗಡೆಗೆ ಬರುತ್ತೆ. ಸೊ ಆವಾಗ ಪರ್ಫೆಕ್ಟ್ ಟೈಮು ಬಾಣಲೆಯಿಂದ ತೆಗಿಯೋದಕ್ಕೆ. ಸೊ ಫೈನಲ್ ಆಗಿ ಕರೆದಾದ್ಮೇಲೆ ನಾನು ಇದನ್ನು ಈಗ ಕೋಡ್ಬಳೆ ಹೊಸ್ಕೊಂಡಿದ್ದೀನಿ. ಒಂದು 4-5 ನಿಪ್ಪಟ್ಟು ನಿಮಗೆ ತೋರಿಸ್ತೀನಿ. ಇದೇ ಹಿಟ್ಟಲ್ಲೇ ನಿಪ್ಪಟ್ಟನ್ನು ತಟ್ಬಿಟ್ಟು, ಏನು ಪೇಪರ್ ಮೇಲೆ ಹೊಸಿಬೇಕು ಅಥವಾ ತಟ್ಟಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಕೈಯಲ್ಲೇ ತಟ್ಕೊಂಡ್ಬಿಟ್ಟು ಹಾಕೋಬೋದು ನೀಟಾಗೆ. ಸೊ ರುಚಿಯಾಗಿ ಕೋಡ್ಬಳೆ ನೀವು ಮಾಡ್ಕೊಂಡು ತಿನ್ನಿ. ಸೊ ಹೇಗಾಯಿತು ಅಂತ ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ. ಈಗ ತಂಬಿಟ್ಟು ಮಾಡೋಣ ಅಂತ. ಸೊ ತಂಬಿಟ್ಟು ಮಾಡೋದಕ್ಕೆ ಈಗ ನೀರನ್ನು ಕುದಿಯೋಕ್ಕೆ ಇಡಬೇಕು. ಜೊತೆಗೆ ಬೆಲ್ಲ ಇಟ್ಕೊಂಡಿದ್ದೀನಿ. ಬೆಲ್ಲ ಮತ್ತು 1 ಕಪ್ಪು ಗೋಧಿ ಹಿಟ್ಟನ್ನ ಚೂರು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ನೀರು ಕುದ್ದಾದ್ಮೇಲೆ ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲ ಕರಗಬೇಕು. ಕರಗಿದ್ಮೇಲೆ ಈ ಗೋಧಿ ಹಿಟ್ಟನ್ನು ಏನು ನಾನು ಹುರ್ಕೊಂಡಿದ್ದೀನಲ್ಲ, ಒಂಚೂರು ತುಪ್ಪ ಹಾಕ್ಕೊಂಡು ಘಮ ಬರೋ ಹಾಗೆ ಹುರ್ಕೋಬೇಕು. ಸೊ ಇದನ್ನು ಅದಕ್ಕೆ ಮಿಶ್ರಣ ಮಾಡಿಬಿಟ್ಟು ತುಪ್ಪನ ಆ್ಯಡ್ ಮಾಡಿ, ಅದು ಬಿಸಿ ಸ್ವಲ್ಪ ಬೆಚ್ಚಗಿರೋ ಟೈಮಲ್ಲೇ ನಾವು ಉಂಡೆಗಳನ್ನ ಕಟ್ಟಬೇಕು. ಸೊ ಉಂಡೆಗಳನ್ನ ಕಟ್ಟದಾದ್ಮೇಲೆ ಹೇಗಾಯಿತು ಅಂತ ತೋರಿಸ್ತೀನಿ. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಒಂಚೂರು ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕಬಹುದು. ನಾನು ಅದನ್ನು ಹಾಕ್ತಾ ಇಲ್ಲ. ಆಮೇಲೆ ಕೊಬ್ಬರಿ ತುರಿನೂ ಬೇಕಾದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಹಾಕ್ಬೋದು. ಸೊ ಇದಷ್ಟು ಮಿಶ್ರಣ ಮಾಡಿ ಹದಕ್ಕೆ ಬಂದ ಮೇಲೆ ಉಂಡೆ ಕಟ್ಟಿಬಿಟ್ಟು ನಿಮಗೆ ತಂಬಿಟ್ಟು ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ. ಈಗ ತಯಾರಾಗಿದೆ ನೋಡಿ. ಒಂದೇ ಹಿಟ್ಟಲ್ಲಿ ಕೋಡ್ಬಳೆಗಳು ರೆಡಿ ಇದೆ ಮತ್ತು ನಿಪ್ಪಟ್ಟು ರೆಡಿ ಇದೆ. ಗರಿಗರಿಯಾದ ಕೋಡ್ಬಳೆ ಮಾಡಲಿಕ್ಕೆ ಬಿಗಿನರ್ಸ್ಗೆ ನಾನು ಟಿಪ್ಸ್ ಹೇಳಿದ್ದೀನಿ. ಒಂದು, ಕಲಿಸ್ಕೋಬೇಕಾದ್ರೆ ಹಿಟ್ಟು ಚೆನ್ನಾಗಿ ನಾದಬೇಕು, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಾ ಹೇಳಿರೋ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಕ್ರಿಸ್ಪಿ ಕೋಡ್ಬಳೆ ಬರುತ್ತೆ. ಅದೇ ಹಿಟ್ಟಲ್ಲೇ ನಿಪ್ಪಟ್ಟು ಕೂಡ ಆಗಿದೆ. ಸೊ ಅದೇ ಪ್ರಮಾಣದಲ್ಲೇ ಮಾಡಿ ನೋಡಿ. ಆಮೇಲೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂಚೂರು ನೀರ್ಕಾಯಿ ಮಾಡಿಕೊಂಡು ಚೂರು ಚಿಮುಕ್ಸಿದ್ರೆ ಛರ್ರ ಅಂತ ಸೌಂಡ್ ಬರುತ್ತೆ. ಆಮೇಲೆ ಕರೆದ್ಬಿಟ್ಟು ಕೋಡ್ಬಳೆ ತೆಗಿಯೋ ಅದನ್ನು ಕೂಡ ನೋಡ್ಕೋಬೇಕು ನೀವು. ಸೊ ಆ ಗುಳ್ಳೆಗಳೆಲ್ಲ ನಿಂತ್ಕೊಂಡಾಗ ನೀವು ಕೋಡ್ಬಳೆಯನ್ನು ತೆಗಿಬೇಕು ಬಾಣಲೆಯಿಂದ. ಸೊ ಇದಷ್ಟು ಫಾಲೋ ಮಾಡಿದ್ರೆ ನೀವು ಗರಿಗರಿಯಾದ ಕೋಡ್ಬಳೆ ನಿಪ್ಪಟ್ಟು ರೆಡಿ ಆಗುತ್ತೆ. ಈ ಥರ ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನು ಮಾಡಿಕೊಂಡು ಟೀ ಕಾಫಿ ಜೊತೆ ಎಂಜಾಯ್ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ಒಂದು ವಾರಕ್ಕೊಂದ್ಸತಿ ಮಾಡ್ಕೊಂಡು ತಿನ್ಬೋದು, ಅಥವಾ ಒಂದು ಏರ್ ಟೈಟ್ ಕಂಟೈನರಲ್ಲಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ದಿನಕ್ಕೆ 2 ಕೋಡ್ಬಳೆ ಜೊತೆಗೆ ಒಂಚೂರು ಕಾಫಿ ಟೀನೂ ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಚಿಕ್ಕಂದಿನಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡು ತಿಂತಾ ಇದ್ದಿದ್ದು ಅಭ್ಯಾಸ ಇತ್ತು. ನನ್ನ ಅಮ್ಮ ಮತ್ತು ಅಜ್ಜಿ ನೆನಪಾಗ್ತಾರೆ. ಸೊ ಅದೇ ರೀತಿ ತಂಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಷ್ಟು ಮೆದುವಾಗಿರುತ್ತೆ ಗೋಧಿ ಹಿಟ್ಟಿನ ತಂಬಿಟ್ಟು. ಇದರಲ್ಲಿ ದೀಪನೂ ಹಚ್ಬಿಟ್ಟು, ತುಪ್ಪ ದೀಪ ಹಚ್ಬಿಟ್ಟು ಅಮ್ಮನವರಿಗೂ ಕೂಡ ಎತ್ಬೋದು ಮತ್ತು ಈಶ್ವರನಿಗೂ ಕೂಡ ಆರತಿಯನ್ನು ಮಾಡಬಹುದು. ಸೊ ಈ ಎಲ್ಲ ಖಾದ್ಯಗಳನ್ನ ಮಾಡಿಕೊಂಡು ಶಿವರಾತ್ರಿಯನ್ನು ಆನಂದವಾಗಿ ಆಚರಿಸಿ ಅಂತ ಹೇಳ್ತೀನಿ.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.